SDA for addressing the participants. ಎಲ್ರಿಗೂ ನಮಸ್ಕಾರ. ಈ ನಮ್ಮ ಕೃಷಿ ಇಲಾಖೆಯಲ್ಲಿ ಕೆಲವೊಂದೊಂದು ಮಾಹಿತಿನ ತಮಗೆ ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅನ್ಕೊತಾ ಇದ್ದೀನಿ. ಈಗ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಅಗ್ರಿ ಇನ್ನೋವೇಷನ್ ಸೆಂಟರ್ ಅವರಿಗೆ ಮತ್ತು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಮತ್ತು FPO SK ಸ್ಟೂಡೆಂಟ್ಸ್ಗಳಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಮೊದಲನೇದಾಗಿ ಈಗ ಒಂದು ಅಗ್ರಿ ಇನ್ನೋವೇಷನ್ ಸೆಂಟರ್ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾವು ಕೂಡ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಸಪೋರ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಅವ್ರದ್ದು ಇನ್ಸಿಯೇಷನ್ ಏನಿದೆಯೋ ಅದಕ್ಕೆ ಒಂದು ಸ್ವಲ್ಪ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಇಲಾಖೆಯಲ್ಲಿ ನಾವು ಏನು ಎಂಟ್ರಪ್ರಿನರ್ಸ್ಗೆ ಮತ್ತು ಈ FPOಸ್ಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಅನ್ನೋದರಲ್ಲಿ ಒಂದು 2-3 ಮಾಹಿತಿನ ತಮ್ಮಲ್ಲಿ ಹಂಚ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಮೊದಲನೇದಾಗಿ ಒಂದು FPOs ಏನು ನಾವು ಫಾರ್ಮೇಷನ್ ಮಾಡಿದ್ದಾರೆ ವಾಟರ್ಶೆಡ್ ಡಿಪಾರ್ಟ್ಮೆಂಟಿಂದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ, ಸಿರಿಕಲ್ಚರ್ ಡಿಪಾರ್ಟ್ಮೆಂಟಿಂದ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಂದ ಮತ್ತು ಕೆಲವು NGOs ಕಡೆಯಿಂದನೂ ಕೆಲವು FPOs ಆಗಿರಬಹುದು, ಮತ್ತು ಯೂನಿವರ್ಸಿಟಿ ಕಡೆಯಿಂದನೂ FPOs ಆಗಿದೆಯೇನೋ. ಈ ಎಲ್ಲ FPOಸ್ಗೆ ಒಂದು ನಾವೇನು ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಅಂತಂದರೆ ಔಟ್ಪುಟ್ ಬಿಸ್ನೆಸ್ ಏನಿದೆ ಅದಕ್ಕೆ ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ. ಔಟ್ಪುಟ್ ಬಿಸ್ನೆಸ್ ಮಾಡಬೇಕು ಅಂತ ಅಂದಿದ ತಕ್ಷಣ ನಮಗೆ ಒಂದು ಪ್ರಾಡಕ್ಟ್ ಇರಬೇಕು, ಇಲ್ಲಾಂದರೆ ಏನಾದರೂ ಒಂದು ಅವ್ರ ಕಡೆಯಿಂದ ಒಂದು ಬಿಸ್ನೆಸ್ ಶುರುವಾಗಬೇಕು. ಅಂದರೆ ಯಾವುದಾದ್ರೂ ಬಿಸ್ನೆಸ್ ಶುರುವಾಗಬೇಕು ಅಂದರೆ ಸಮ್ ಪ್ರಾಡಕ್ಟ್ ಶುಡ್ ಬಿ ದೇರ್. ಆ ಪ್ರಾಡಕ್ಟ್ನ ನೀವು ಹೆಂಗೆ ರೆಕಗ್ನೈಸ್ ಮಾಡ್ತೀರಾ, ಯಾವ ರೀತಿ ಅದನ್ನು ಮುಂದೆ ತೊಗೊಂಡು ಹೋಗ್ತೀರಾ, ಯಾವ ರೀತಿ ಅದರದ್ದು ಪ್ರಚಾರ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ತುಂಬ ಆಲೋಚನೆ ಮಾಡಿ ಒಂದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ನಾವೊಂದು ಯೋಜನೆಯಲ್ಲಿ ಇದೆ. ಅದರಲ್ಲಿ ನಾವು 2 ರೈತರ ಸಮೃದ್ಧಿ ಅನ್ನೋದೇ ಬರ್ತಾ ಇದೆ. ರೈತ ಸಮೃದ್ಧಿ ಅಂದಿದ ತಕ್ಷಣ ನಾವೇನು ಈಗ ಕೃಷಿನಲ್ಲಿ ಕೆಲವೊಂದೊಂದು ಸ್ಕೀಮ್ಸ್ ಇದ್ದಾವೆ, ಕೃಷಿ ಭಾಗ್ಯ ಅಂತೆಲ್ಲ, ಎಲ್ಲಿ ನೀರನ್ನ ಶೇಖರಣೆ ಮಾಡಿ ಅದನ್ನು ಸಸ್ಟೈನಬಲ್ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತೀವಿ. ಅಂಥ ರೈತರಿಗೆ ನಾವು IFS ಫಾರ್ಮರ್ ಆಗಿ ರೂಪಿಸ್ತಾ ಇದ್ದೀವಿ. ಅಂದರೆ ಸಮಗ್ರ ಕೃಷಿ ಪದ್ಧತಿನ ಅಳವಡಿಕೆಗೆ ನಾವು ಅದರಲ್ಲಿ ಪ್ರೇರೇಪಣೆ ಮಾಡ್ತಾಯಿದ್ದೀವಿ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದಂದರೆ ಕೆಪಾಸಿಟಿ ಬಿಲ್ಡಿಂಗಲ್ಲಿ ನಾವೇನು ಸಾಮರ್ಥ್ಯ ಅಭಿವೃದ್ಧಿ ಮಾಡಬೇಕು ಅಂತಿದ್ದೀವಿ ಅದನ್ನು ಸಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್, ಎಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂಥವ್ರಿಗೆ ನಾವು ಈಗ ಲಾಸ್ಟ್ ಟೈಮ್ ನಾವು VTPCಗೂ ಕೂಡ ಸಪೋರ್ಟ್ ಮಾಡಿದ್ವಿ. ಅವ್ರ ಕಡೆಯಿಂದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಟ್ರೈನಿಂಗ್ಸ್ ಕೊಟ್ಟಿದ್ವಿ. ಮತ್ತು CFTRIದು ಸಾಮಾನ್ಯ ಯಾರಾದರೂ FPOs ಅಟೆಂಡ್ ಆಗಿರಬಹುದು. CFTRIಗೆ ಈ ವರ್ಷವೂ ಅದು ಕಂಟಿನ್ಯೂ ಆಗ್ತಾ ಇದೆ. CFTRIನಲ್ಲೂ ಕೂಡ ಪ್ಯಾಕೇಜಿಂಗ್ ಆ್ಯಂಡ್ ಅವ್ರದ್ದು ಏನು ಪ್ರಾಸೆಸಿಂಗ್ ಇದನ್ನು ಪ್ರಾಡಕ್ಟ್ಸ್ ಮಾಡ್ತಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ. ಅದೇ ಥರ ಕೆಲವೊಂದು ಇದು COE ಸೆಂಟರ್ ಆಫ್ ಎಕ್ಸಲೆನ್ಸ್ FPOs ಇದೆ, ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡಿದ್ವಿ. ಅದೇ ಥರ ಅಗ್ರಿ ಇನ್ನೋವೇಷನ್ ಸೆಂಟರ್ಗೂ ಕೂಡ ನಾವು ಪಾರ್ಷಿಯಲಿ ಮಾಡ್ತಾಯಿದ್ವಿ. ಈ ವರ್ಷ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಅವ್ರಿಗೂ ಕೂಡ ಟ್ರೈನಿಂಗ್ಸಿಗೆ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ನಿಮ್ಗೆ ಯಾರಿಗಾದರೂ ಈ ಒಂದು ಟ್ರೈನಿಂಗಲ್ಲಿ ಭಾಗವಹಿಸಬೇಕು ಅಂತ ಮನಸ್ಸಿದ್ರೆ, ಪ್ಯಾಕೇಜಿಂಗ್ ಬಗ್ಗೆ ತಿಳ್ಕೋಬೇಕು, ಇಲ್ಲ ಸ್ಟಾರ್ಟಪ್ ಬಗ್ಗೆ ತಿಳ್ಕೋಬೇಕು, ಅಥವಾ ಬೇರೆ ಯಾವುದರಲ್ಲಾದರೂ ಎಕ್ಸ್ಪೋರ್ಟ್ ಬಗ್ಗೆ ತಿಳ್ಕೋಬೇಕು, ಈ ಥರ ಎಲ್ಲರೂ ಇದ್ದರೆ ನಿಮ್ಮ JD ಆಫೀಸಲ್ಲಿ ನಿಮ್ಮ FPOಸ್ದು ಇನ್ಫಾರ್ಮೇಷನ್ ಕೊಟ್ಟಿರಿ. ಸೊ ದಟ್ ನಾವು ಯಾವಾಗ ಕರಿತೀವೋ ಆವಾಗ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು. ಎರಡನೇದಾಗಿ ಅದರಲ್ಲಿ ಬ್ರ್ಯಾಂಡಿಂಗ್ ಬಗ್ಗೆ ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ಬ್ರ್ಯಾಂಡಿಂಗ್ ಅಂದಿದ ತಕ್ಷಣ ನಿಮಗೆ ಗೊತ್ತಿದೆ, ಒಂದು IP ರಿಜಿಸ್ಟ್ರೇಷನ್ ಆಗಬೇಕು. ನಿಮ್ಮದೇನು ಪ್ರಾಡಕ್ಟ್ಸ್ ಇರುತ್ತೆ ಅದರದ್ದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ವಿ ನೀಡ್ ಟು ರಿಜಿಸ್ಟರ್ ಇನ್ ದ್ಯಾಟ್. ಅಲ್ಲಿ ನಮ್ಮದು ಪ್ರಾಡಕ್ಟ್ನ ರಿಜಿಸ್ಟರ್ ಮಾಡಿಸಿ ಅಲ್ಲಿ ಒಂದು ನೇಮು, ಲೋಗೋ ಎಲ್ಲ ಕ್ರಿಯೇಟ್ ಮಾಡಿಸ್ಬೇಕು. ಜೊತೆಗೆ ಅದಕ್ಕೆ ಯಾವ ರೀತಿ ನಿಮ್ಮದು ಪ್ರಾಡಕ್ಟ್ ಪ್ಯಾಕೇಜ್ ಇರುತ್ತೆ, ಪ್ಯಾಕೇಜಿಗೆ ಸಪೋರ್ಟ್ ಬೇಕಾಗುತ್ತೆ. ಆ ಥರದ್ದೆಲ್ಲ ನಾವು ನಮ್ಮ ಒಂದು ಇದರಲ್ಲಿ ಮಾಡ್ತಾಯಿದ್ವಿ. ಲಾಸ್ಟ್ ಇಯರು ಅಂದರೆ ನಮ್ಮ ಫಸ್ಟ್ ಇಯರ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ 24-25. ಆಗ ನಮಗೆ ಅಂದರೆ ಈ ಒಂದು ಬ್ರ್ಯಾಂಡ್ ಕ್ರಿಯೇಷನಲ್ಲಿ ನಮಗೂ ಅಷ್ಟು ಅನುಭವ ಇರಲಿಲ್ಲ. ಓನ್ಲಿ 24 ಬ್ರ್ಯಾಂಡ್ಸ್ನ ನಾವು ಆ ವರ್ಷ ಕ್ರಿಯೇಟ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಇಯರಿಗೆ ಬಂದಾಗ ಈ ವರ್ಷದಲ್ಲಿ 74 ಆಯಿತು, 78 ಆಗಿದೆ. 78 ಬ್ರ್ಯಾಂಡ್ಸ್ನ ಈ ವರ್ಷ ನಾವು, ಅಂದರೆ ಲಾಸ್ಟ್ ಇಯರ್ 25-26 ಕ್ರಿಯೇಷನ್ ಆಗಿದೆ. ಸೊ ದಟ್ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿದ ತಕ್ಷಣ ಬ್ರ್ಯಾಂಡ್ ಮೇಲೇ ಅದ್ರ ಕ್ವಾಲಿಟಿ ಆಸ್ಪೆಕ್ಟ್ಸ್ ಅಂತೂ ಇದ್ದೇ ಇರಬೇಕು. ಕ್ವಾಲಿಟಿ ಮೇಲೇ ಅದು ಇಂಪ್ರೂವ್ಮೆಂಟ್ ಆಗುತ್ತೆ.
ಇದಕ್ಕೆ ನಾವು 5 ಲ್ಯಾಕ್ಸ್ವರೆಗೂ ಸಬ್ಸಿಡಿ ಕೊಡ್ತೀವಿ. ಅಂದರೆ ಅದು ಸ್ಟೆಪ್ಸ್ ಇರುತ್ತೆ. ನೀವು ಓನ್ಲಿ ಫಾರ್ ಪ್ಯಾಕೇಜಿಂಗ್ ತೊಗೊಂಡ್ರೆ ಒಂದು ಸ್ಲ್ಯಾಬ್ ಇರುತ್ತೆ, 50,000 ಸಪೋರ್ಟ್ ಮಾಡ್ತೀವಿ. ಇಲ್ಲ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸಿಗೂ ನಮಗೆ ಬೇಕು ಅಂದರೆ ಒಂದು 2.5ವರೆಗೂ ಸಪೋರ್ಟ್ ಮಾಡ್ತೀವಿ. ಈ ಥರ ನಿಮ್ಮದು ಕಾಸ್ಟ್ ಇರುತ್ತೆ, ನಾವು 50% ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಈ ಥರ ಪ್ಯಾಕೇಜಿಂಗ್ ಡಿಸೈನ್ ಮಾಡಿಸ್ಕೋಬೇಕು, ಆಮೇಲೆ ಲೋಗೋ ಕ್ರಿಯೇಷನ್ ಮಾಡಿಸ್ಕೋಬೇಕು. ಇದಕ್ಕೆಲ್ಲ ಒಂದೊಂದು ಸ್ಟೆಪ್ಸಿಗೆ ಒಂದೊಂದು ಸ್ವಲ್ಪ ಜಾಸ್ತಿ ಹೋಗಿ ಅಪ್ ಟು 5 ಲ್ಯಾಕ್ಸ್ವರೆಗೂ ನಿಮಗೆ ನಮ್ಮ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಿಂದ ಸಪೋರ್ಟ್ ಸಿಕ್ಕುತ್ತೆ. ದಯವಿಟ್ಟು ಅದನ್ನು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮತ್ತು ಹತ್ತಿರದ RSKಗಳಿಗೆ ಹೋಗಿ ನೀವು ಅದನ್ನು ಮಾಡ್ಕೋಬೋದು. ಮತ್ತು ಈಗ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ 2 ಇಂಪಾರ್ಟೆಂಟ್ ಸ್ಕೀಮ್ಸ್ ಬಂದಿದೆ ನಮಗೆ. ಒಂದು ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಅಂತ, ಇನ್ನೊಂದು ಆತ್ಮನಿರ್ಭರತಾ ಇನ್ ಪಲ್ಸಸ್ ಅಂತ. ಮಿಷನ್ ಫಾರ್ ಆತ್ಮನಿರ್ಭರತಾ ಪಲ್ಸಸ್ ಅಂದರೆ ದ್ವಿದಳ ಧಾನ್ಯಗಳಿಗೆ ನಮಗೆ ಅವರು ಪ್ರಾಸೆಸಿಂಗಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಸಪೋರ್ಟ್ ಮಾಡಬೇಕಾದಾಗ ಅಲ್ಲಿ 33% ಮಾತ್ರ ನಮ್ಮಲ್ಲಿ ಸಬ್ಸಿಡಿ ಇದೆ, ಅಪ್ ಟು 30 ಲ್ಯಾಕ್ಸ್ವರೆಗೂ ಇದೆ. ಮತ್ತು 33% ಆರ್ ಅಪ್ ಟು 25 ಲ್ಯಾಕ್ಸ್ವರೆಗೂ ನಿಮಗೆ ಸಬ್ಸಿಡಿ ಇದೆ. ಆಮೇಲೆ NMEOದಲ್ಲಿ ಕೂಡ ನಿಮಗೆ 33% ಅಪ್ ಟು 25 ಲ್ಯಾಕ್ಸು ಸಬ್ಸಿಡಿ ಇದೆ. ಇದನ್ನು ತೊಗೋಬೋದು. ದ್ವಿದಳ ಧಾನ್ಯ ಮತ್ತು ಏನು ಎಣ್ಣೆಕಾಳುಗಳದ್ದು ಪ್ರಾಸೆಸಿಂಗ್ ಏನಿರುತ್ತೆ, ಈಗೆಲ್ಲನೂ ಇದನ್ನು ಮಾಡ್ತಾ ಇದ್ದಾರಲ್ಲ, ಏನು ಗಾಣದ ಎಣ್ಣೆ ಅಥವಾ ಏನು ನೀವು ಲೋಕಲಿ ನಾವು ಮಾಡ್ತೀವಲ್ಲ, ಆ ಒಂದು ಇದಕ್ಕೆ ನಮ್ಮಲ್ಲಿ ಪ್ರಾಸೆಸಿಂಗ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದಕ್ಕಿದೆ, ಸಬ್ಸಿಡಿ ಇದೆ. ಅದ್ರ ಜೊತೆಗೆ ನಾವು ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಲ್ಲಿ ಕೂಡ ಸ್ವಲ್ಪ ಟಾಪಪ್ ಸಬ್ಸಿಡಿ ಕೊಡೋಣ ಅಂತ ಅಂದ್ಬಿಟ್ಟು ಗೌರ್ಮೆಂಟಿಗೆ ಪ್ರಪೋಸಲ್ ಕಳಿಸಿದ್ದೀವಿ. ಅದು ಬಂದ ತಕ್ಷಣ ಅದನ್ನು ಕೂಡ ಒಂದು 17% ಅಥವಾ 27% ಅದರಲ್ಲಿ ಕೊಟ್ಬಿಟ್ಟು ಟೋಟಲಿ 50 to 60% ಜನರಲ್ SCPTSBಗೆ ನಾವು ಅದನ್ನು ಸಬ್ಸಿಡಿ ಕೊಡಬೇಕು ಅಂತ ಈ ವರ್ಷ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಅಂತಂದರೆ ಯಾವುದೇ FPO ಆಗಲಿ ಕಮ್ಯುನಿಕೇಷನ್ ಗ್ಯಾಪ್ ಇರಬಾರ್ದು ಅಷ್ಟೇನೆ. ನೀವು ಕೂತಲ್ಲೇ ನನಗೇನು ಬಂದಿಲ್ಲ, ನನಗೇನು ಸೌಲಭ್ಯ ಸಿಕ್ಕಿಲ್ಲ, ಇಲಾಖೆಯಿಂದ ಸೌಲಭ್ಯ ಸಿಕ್ಕಿಲ್ಲ, ಅಗ್ರಿ ಇನ್ನೋವೇಷನ್ ಕಡೆಯಿಂದ ಇಲ್ಲ, ಯೂನಿವರ್ಸಿಟಿ ಕಡೆಯಿಂದ ಇಲ್ಲ ಅಂದರೆ ಎಲ್ಲೂ ಆಗಲ್ಲ. ಸೊ ಯು ಹ್ಯಾವ್ ಟು ವಾಲಂಟ್ರಿಲಿ ಕಮ್ ಟು ಅಸ್. ಅಲ್ಲಿ ತಿಳ್ಕೋಬೇಕು, ನೋಡಬೇಕು. ಕೆಲವೊಂದೊಂದು ಸತಿ ಏನಾಗುತ್ತೆ, ಕೆಲಸದ ಒತ್ತಡದಲ್ಲಿ ಇಲಾಖೆಯವರು ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರ್ಬೋದು. ಬಟ್ ನಿಮಗೆ ನಿಮ್ಮದು ಜೆನ್ಯೂನಾಗಿ ಅಂದರೆ ನಮ್ಗೆ ಬೇಕೇ ಬೇಕು ಅನ್ನೋದಿದ್ದರೆ ನೀವು 1-2 ಸರಿ ಹೋಗಿ ಕೇಳಿಕೊಂಡು ನೀವು ಅದನ್ನು ಸಹಾಯಧನ ಪಡ್ಕೊಳ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ, ಮತ್ತು ಏನಾದರೂ ಮಾಹಿತಿ ಬೇಕಿದ್ದರೆ ನನ್ನದು ಕಾಂಟ್ಯಾಕ್ಟ್ ನಂಬರ್ಸು ಕೂಡ ಮೇಡಮ್ ಹತ್ರ ಇದೆ. ಮತ್ತು ನಾನು ಸುಮಾರು 10,000 FPO ಗ್ರೂಪಲ್ಲೂ ಸುಮಾರಿದ್ದೀನಿ, ನೀವು ಅಲ್ಲೂ ಕೂಡ ಕ್ವೈರೀಸ್ ನೀವು ಕೇಳ್ಕೊಬೋದು. ಇಷ್ಟು ಹೇಳ್ತಾ ಈ ಒಂದು ಕಾರ್ಯಾಗಾರ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು. Thank you, Ma'am. Thank you for addressing the participants and supporting Agri Innovation Center through providing funding for organizing training program for FPOs and also for sponsoring today's conclave. On behalf of Agri Innovation Center, we thank Dr. Ms. Rupa N, Joint Director, KST. I would like to thank our sponsors, Mr. Yatish Tukaram from Food Chain Campaign for sponsoring today's event. I would like request Ms. Rupa A.N. For felicitating him. Also request Mr. Prasad from Sunsistry Hearth Vital is our incubated startup and also is sponsored for today's conclave. Now I request Mr. Madhusudan from Indem seats for sanctioning sanctioning CSR project to Agri Innovation Center, mainly to support student innovations and also participating in today's conclave.
we are concluding the today's conclave. I thank all the speakers of today's sessions, all the dignitaries, and the valedictory function chief guest, Ms. Rupa A.N. Madam, and also thank our coordinator, Agri Innovation Center, for supporting us in organizing this event. And I thank all our team members who tirelessly worked from past 1 month to organize this, come to this shape. And also thank all the participants, FPO representatives, and exhibitors who make this program as successful. Thank you, everyone. Please follow our UASB Agri Innovation Center LinkedIn page. You can check our websites and all for all the updates of our programs. Huh? Yeah, tea is arranged outside. You can have and disperse. Huh?